ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾಜು ಎಂಬ ಹುಡುಗನಿಗೆ ಆ ಊರಿನಲ್ಲಿಯೇ ಪರೋಡಿ ಹುಡುಗ ಎಂಬ ಹೆಸರಿತ್ತು. ಕಾಲ ಕಳೆಯುತ್ತಿದ್ದ ಹಾಗೆ ಆತನು ಸ್ನೇಹಿತರೊಂದಿಗೆ ಸೇರಿ ಹೆಚ್ಚಾಗಿ ಹುಚ್ಚಾಟಗಳನ್ನು ಮಾಡುತ್ತಿದ್ದನು. ಆದ್ದರಿಂದ ರಾಜುವಿನ ತಂದೆ ತಾಯಿಯರು ಆತನನ್ನು ಅರಬ್ ದೇಶಕ್ಕೆ ಕಳುಹಿಸಿದರು. ಅಲ್ಲಿ ರಾಜುವಿನ ಜೀವನ ಹೇಗೆ ನಡೆಯಿತು, ಹೇಗೆ ಆತನ ಜೀವನಕ್ಕೆ 5 ಜನ ಯುವತಿಯರು ಬಂದರು, ಅವರು ಬಂದ ನಂತರ ರಾಜುವಿನ ಜೀವನ ಹೇಗೆ ಬದಲಾಯಿತು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ತೆಲಂಗಾಣದಲ್ಲಿನ ಒಂದು ಹಿಂದುಳಿದ ಗ್ರಾಮವದು. ತನಗಿರುವ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ ರಾಮಯ್ಯ. ದಿನಪೂರ್ತಿ ಬೆವರು ಸುರಿಸಿ ಕಷ್ಟಪಡುವುದು ತನ್ನ ಏಕೈಕ ಪುತ್ರನಾದ ರಾಜು ಭವಿಷ್ಯತ್ತಿಗೋಸ್ಕರ. ಆದರೆ ರಾಜು ಮಾತ್ರ ಅವರನ್ನು ಅಸಲು ಲೆಕ್ಕಿಸುತ್ತಿರಲಿಲ್ಲ. ಅವರು ಕೊಟ್ಟ ಹಣದಿಂದ ದುಬಾರಿ ಖರ್ಚು ಮಾಡುತ್ತಿದ್ದನು. ಮೇಲಾಗಿ ಶಾಲೆಗೂ ಹೋಗದೆ ದಿನಪೂರ್ತಿ ಅಲ್ಲಿರುವ ಹೋಟೆಲ್ಗಳಲ್ಲಿ ಕುಳಿತು ಹರಟೆ ಹೊಡೆಯುವುದು, ಸಿಗರೆಟ್ ಸೇದುವುದು ಮಾಡುತ್ತಿದ್ದನು. ಸುತ್ತಲೂ ಆತನ ವಯಸ್ಸಿನವರೇ ಇರುವುದರಿಂದ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತಿರಲಿಲ್ಲ. ಆದರೆ ಈ ಕಡೆ ತನ್ನ ಮಗನ ಮೇಲೆ ಕೋಟಿ ಕೋಟಿ ಆಸೆ ಇಟ್ಟುಕೊಂಡಿರುವ ಆತನ ಅಪ್ಪ ಅಮ್ಮ ಮಾತ್ರ ಮಗನ ಈ ವೇಷಗಳು ತಿಳಿಯದೆ ಅವನು ಜೀವನದಲ್ಲಿ ಮುಂದೆ ಬರುತ್ತಿದ್ದಾನೆಂದು ಹಿಗ್ಗುತ್ತಿದ್ದರು. ಒಂದು ದಿನ ಶಾಲಾ ಪುಸ್ತಕಗಳಿಗಾಗಿ ಹಣ ಬೇಕೆಂದು ರಾಜು ಅಪ್ಪನ ಬಳಿ ಹಣ ಕೇಳಿದನು. ಇನ್ನು ಮಗನ ಓದಿಗೋಸ್ಕರ ಎಂದು ಬೇರೇನೂ ಆಲೋಚಿಸದೆ ಅವರು ರಾಜುವಿಗೆ ಹಣ ನೀಡಿದರು. ಅಷ್ಟೊಂದು ಹಣ ಒಂದೇ ಬಾರಿಗೆ ಕೈಗೆ ಬಂದ ತಕ್ಷಣ ರಾಜುವಿನ ಕೋರಿಕೆಗೆ ರೆಕ್ಕೆಗಳು ಬಂದವು. ತುಂಬಾ ಖುಷಿಯಿಂದಲೇ ಹಣ ಮತ್ತು ಸ್ಕೂಲ್ ಬ್ಯಾಗ್ ತೆಗೆದುಕೊಂಡು ಹೊರಟನು. ಅದೇ ದಿನ ತಂದೆ ರಾಮಯ್ಯ ಕೂಡ ಒಂದು ಕೆಲಸದ ಮೇಲೆ ಟೌನ್ಗೆ ಬಂದರು. ತುಂಬಾ ಸಮಯ ಬಿಸಿಲಲ್ಲಿ ಓಡಾಡಿದ್ದರಿಂದ ಅವರಿಗೆ ತಲೆ ತುರುಗಿದಂತಾಯಿತು. ತಂಪಾಗಿ ಏನಾದರೂ ಕುಡಿಯೋಣ ಎಂದು ಅಲ್ಲೇ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತಿದ್ದ ಹೋಟೆಲ್ಗೆ ಹೋದರು. ಆಗಲೇ ರಾಮಯ್ಯನಿಗೆ ಪರಿಚಯವಿರುವ ಒಂದು ಧ್ವನಿ ಕೇಳಿಸಿದ್ದರಿಂದ ಹಿಂದೆ ತಿರುಗಿ ನೋಡಿದರು. ಅಷ್ಟೇ, ಮರುಕ್ಷಣ ಅಲ್ಲಿ ಕಾಣಿಸಿದ ದೃಶ್ಯ ನೋಡಿ ಒಂದೇ ಬಾರಿಗೆ ಅವರಿಗೆ ಸಿಡಿಲು ಬಡಿದಂತಾಯಿತು. ಕೈಕಾಲುಗಳು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುತ್ತಿದ್ದರು. ಆದರೆ ಅಲ್ಲಿರುವ ಡೋರ್ ಸಹಾಯದಿಂದ ಎದ್ದು ನಿಂತರು. ಆ ದೃಶ್ಯವೇನೆಂದರೆ, ಮಗ ರಾಜು ತನ್ನ ಸ್ನೇಹಿತರೊಂದಿಗೆ ಸೇರಿ ಪಾರ್ಟಿ ಮಾಡುತ್ತಿದ್ದಾನೆ. ಮಗನ ಕೈಯಲ್ಲಿ ತಂದೆ ಏನನ್ನಾದರೂ ನೋಡಬಾರದು ಎಂದುಕೊಂಡಿದ್ದರು. ಅದನ್ನು ನೋಡಿದ್ದರು. ಕಣ್ಣೀರು ಹಾಕುತ್ತಾ ಭಾರವಾದ ಹೃದಯದಿಂದ ನಿಧಾನವಾಗಿ ಮಗನ ಕಡೆ ಹೋದರು. ಹಠಾತ್ತನೆ ತನ್ನ ತಂದೆಯನ್ನು ಅಲ್ಲಿ ನೋಡಿದ ರಾಜು ಭಯಭೀತನಾದನು. ಆಗ ರಾಮಯ್ಯ ಮಗನನ್ನು ಕುರಿತು, ಮಗನೇ, ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ? ನೀನು ಶಾಲೆಗೆ ಹೋಗಲಿಲ್ಲವೇ ಎಂದು ಕೇಳಿದರು. ರಾಜು ತಡಬಡಿಸಿದನು. ಅದು ಅಪ್ಪ, ಈ ದಿನ ಶಾಲೆಗೆ ರಜಾ, ಆದ್ದರಿಂದಲೇ ಹೀಗೆ ಬಂದಿದ್ದೇವೆ ಎಂದನು. ರಜೆ ಇದ್ದರೆ ನೇರವಾಗಿ ಮನೆಗೆ ಬಂದು ನನಗೆ ಹೊಲದಲ್ಲಿ ಸಹಾಯ ಮಾಡಬೇಕಲ್ಲವೇ? ಆದರೆ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದರು ಅಪ್ಪ ರಾಮಯ್ಯ. ಸಾರಿ ಅಪ್ಪ, ಮತ್ತೆ ಈ ರೀತಿ ಆಗುವುದಿಲ್ಲ. ಇನ್ನು ಮುಂದೆ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಎಂದು ಉತ್ತರಿಸಿದ ಮಗ. ನೀನು ಈಗ ಖರ್ಚು ಮಾಡುತ್ತಿರುವ ಹಣ ಬೆಳಗ್ಗೆ ಬುಕ್ಸ್ಗೆ ಅಂತ ಕೇಳಿ ಪಡೆದೆಯಲ್ಲ, ಅದೇನಾ ಎಂದು ನೇರವಾಗಿ ಕೇಳಿದರು ಅಪ್ಪ. ಅಪ್ಪನ ಮಾತಿಗೆ ರಾಜು ಉತ್ತರಿಸದೆ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಆ ಬಳಿಕ ರಾಮಯ್ಯ ಏನೂ ಮಾತಾಡದೆ ಮನೆಗೆ ಬಂದರು. ಪತ್ನಿಯೊಂದಿಗೆ ಈ ವಿಷಯ ಹೇಳಲಿಲ್ಲ. ಮತ್ತೆ ಮಗನನ್ನು ಅದರ ಬಗ್ಗೆ ಕೇಳಲೂ ಇಲ್ಲ. ಮಾರನೇ ದಿನ ರಾಜು ಹೋಗುತ್ತಿದ್ದ ಶಾಲೆಗೆ ಹೋಗಿ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡರು. ಆ ದಿನ ರಾತ್ರಿ ಮಗನ ಭುಜದ ಮೇಲೆ ಕೈ ಹಾಕಿ, ಹೇಳು ಮಗನೇ, ಅಸಲು ಏನಾಯಿತು? ಏಕೆ ನೀನು ಶಾಲೆಗೆ ಸರಿಯಾಗಿ ಹೋಗುತ್ತಿಲ್ಲವಂತೆ ಎಂದರು. ರಾಜು ಭಯದಿಂದ ಏನೂ ಮಾತಾಡಲಿಲ್ಲ. ಮಗನೇ, ನೀನೇಕೆ ಈ ರೀತಿ ಮಾಡುತ್ತಿದ್ದೀಯೋ ನಮಗೆ ಅರ್ಥವಾಗುತ್ತಿಲ್ಲ. ಆದರೆ ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ ನಾನು ಮತ್ತು ನಿನ್ನಮ್ಮ ಎಷ್ಟು ಕಷ್ಟಪಡುತ್ತಿದ್ದೇವೆ ಎಂದು ನಿನಗೇ ಗೊತ್ತು. ಇನ್ನೂ ಹೆಚ್ಚಿಗೆ ಏನೂ ಹೇಳುವುದಿಲ್ಲ ಎಂದು ಬೇಸರದಿಂದಲೇ ಹೇಳಿದರು. ಅಪ್ಪನ ಈ ಮಾತುಗಳು ರಾಜುವಿನ ಹೃದಯಕ್ಕೆ ಬಾಣದ ಹಾಗೆ ನಾಟಿದವು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ರಾಜುಗೆ ಅರ್ಥವಾಯಿತು. ಆ ದಿನ ರಾತ್ರಿ ಆತನಿಗೆ ನಿದ್ದೆ ಬರಲಿಲ್ಲ. ಏನಾದರೂ ಮಾಡಲೇಬೇಕು. ಇನ್ನು ಮುಂದೆ ನಾನು ಅಪ್ಪ ಅಮ್ಮನನ್ನು ನೋಯಿಸಬಾರದು, ಅವರ ಆಸೆ ನಿರಾಸೆ ಮಾಡಬಾರದು. ಚೆನ್ನಾಗಿ ಓದಬೇಕು, ಇಲ್ಲ ಏನಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಎಂದು ಆಲೋಚಿಸುತ್ತಿದ್ದನು. ಆದರೆ ಓದು ಎನ್ನುವುದು ಆತನ ಇತಿಹಾಸದಲ್ಲಿಲ್ಲ. ಆದ್ದರಿಂದ ಆತನಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ಇದೇ ರೀತಿ ಒದ್ದಾಡುತ್ತಲೇ ಬೆಳಕಾಯಿತು. ಎದ್ದವನೇ ಊರೊಳಗೆ ಹೋದನು. ಯಾವ ಕೆಲಸ ಸಿಕ್ಕರೆ ಆ ಕೆಲಸ ಮಾಡಿದನು. ಬಂದ ಹಣ ತಂದು ಮನೆಯಲ್ಲಿ ಕೊಟ್ಟನು. ಆ ದಿನದಿಂದ ಆತ ಪ್ರತಿದಿನ ಹೊರಗೆ ಹೋಗಿ ಯಾವುದೋ ಒಂದು ಕೆಲಸ ಮಾಡಿ ದುಡಿದ ಹಣವನ್ನು ತಂದು ಮನೆಯಲ್ಲಿ ಕೊಡುತ್ತಿದ್ದನು. ರಾಜುವಿನಲ್ಲಿ ಬಂದ ಈ ಬದಲಾವಣೆಗೆ ಅಪ್ಪ ಅಮ್ಮ ತುಂಬಾ ಸಂತೋಷಪಟ್ಟರು. ಆದರೆ ಅವರು ಮಗನನ್ನು ಈ ರೀತಿ ನೋಡಬೇಕು ಎಂದುಕೊಂಡಿರಲಿಲ್ಲ. ಚೆನ್ನಾಗಿ ಓದಿ ಯಾವುದಾದರೂ ಜಾಬ್ ಮಾಡಬೇಕೆಂದು ಬಯಸಿದ್ದರು. ಆದರೆ ಈಗ ಅದು ಸಾಧ್ಯವಾಗುತ್ತಿಲ್ಲ.
ತುಂಬಾ ಆಲೋಚಿಸಿದ ರಾಮಯ್ಯ ಮಗನನ್ನು ಅರಬ್ ದೇಶಗಳಿಗೆ ಕಳುಹಿಸಬೇಕೆಂದು ನಿರ್ಣಯಿಸಿದರು. ಈ ವಿಷಯವನ್ನು ಮಗನಿಗೆ ಹೇಳಿದಾಗ ಆತನೂ ಕೂಡ ಒಪ್ಪಿದನು. ಆದರೆ ಆಗಲೇ ಅಸಲಿ ಸಮಸ್ಯೆ ಎದುರಾಯಿತು. ಅಲ್ಲಿಗೆ ಹೋಗಬೇಕೆಂದರೆ ಖಾತೆಗಳಲ್ಲಿ ಲಕ್ಷ ಲಕ್ಷ ಹಣವಿರಬೇಕು. ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿಯಲ್ಲಿ ರಾಮಯ್ಯ ತನ್ನ ಜಮೀನಿನ ಸ್ವಲ್ಪ ಭಾಗವನ್ನು ಮಾರಿದರು. ಅದರಿಂದ ಬಂದ ಹಣದಿಂದ ರಾಜು ತನ್ನ ದೇಶ ಬಿಟ್ಟು ಅದೇ ಹಣ ಸಂಪಾದನೆ ಮಾಡಲು ವಿದೇಶಗಳಿಗೆ ಹೋದನು. ಇನ್ನು ಅಲ್ಲಿಗೆ ಹೋದ ಬಳಿಕವೂ ಕೂಡ ರಾಜುವಿನ ಮನಸ್ಸು ತನ್ನ ತಂದೆ ತಾಯಿಯರ ಬಗ್ಗೆಯೇ ಆಲೋಚಿಸುತ್ತಿತ್ತು. ಆದ್ದರಿಂದ ಅಲ್ಲಿ ಯಾವ ಕೆಲಸ ಸಿಕ್ಕರೆ ಆ ಕೆಲಸ ಮಾಡುತ್ತಿದ್ದನು. ಅದರಿಂದ ಬಂದ ಹಣ ರಾಜುವಿನ ಖರ್ಚುಗಳಿಗೆ ಸಾಕಾಗುತ್ತಿರಲಿಲ್ಲ. ಇನ್ನೂ ಹೆಚ್ಚಿನ ಸಂಪಾದನೆಗಾಗಿ ಅವರಿವರನ್ನು ಕೇಳುತ್ತಿದ್ದನು. ಆಗ ಒಬ್ಬರು, ಮರುಭೂಮಿಯಲ್ಲಿ ಒಂದು ಖರ್ಜೂರದ ತೋಟವಿದೆ, ಅಲ್ಲಿ ಕೆಲವು ಕುರಿ ಮೇಕೆಗಳಿರುತ್ತವೆ, ಅವುಗಳನ್ನು ನೋಡಿಕೊಳ್ಳಬೇಕು. ಆದರೆ ಸುತ್ತಮುತ್ತಲೂ ಮನುಷ್ಯರು ಕಾಣಿಸುವುದು ತುಂಬಾ ವಿರಳ. ಸಂಬಳ ಮಾತ್ರ ಸಾವಿರಗಳಲ್ಲಿರುತ್ತದೆ ಎಂದರು. ಹೆಚ್ಚಿನ ಸಂಬಳ ಸಿಗುತ್ತದೆ ಎನ್ನುತ್ತಿದ್ದ ಹಾಗೆ ರಾಜು ಏನನ್ನೂ ಆಲೋಚಿಸದೆ, ನಾನು ಹೋಗುತ್ತೇನೆ, ನೀವು ಅವರೊಂದಿಗೆ ಮಾತಾಡಿ ಎಂದರು. ಆ ಓನರ್ಗೂ ಕೂಡ ಅರ್ಜೆಂಟ್ ಆಗಿ ಒಬ್ಬ ಕೆಲಸದವರು ಬೇಕಾಗಿರುವುದರಿಂದ ತಕ್ಷಣವೇ ರಾಜುವನ್ನು ಕೆಲಸಕ್ಕೆ ತೆಗೆದುಕೊಂಡರು. ಆ ಓನರ್ ರಾಜುವನ್ನು ತನ್ನ ಕಾರಲ್ಲಿ ಹತ್ತಿಸಿಕೊಂಡರು. ಪ್ರಯಾಣ ಶುರುವಾಗಿದೆ. ಆ ಪ್ರಯಾಣದಲ್ಲಿ ಹಗಲು ಕಳೆದು ರಾತ್ರಿಯಾಯಿತು. ಮತ್ತೆ ಬೆಳಕಾಯಿತು. ಆದರೆ ಅವರು ಇಳಿಯುವ ಸ್ಥಳ ಮಾತ್ರ ಬರಲಿಲ್ಲ. ರಾಜುವಿನ ಮನಸ್ಸಲ್ಲಿ ಈ ಪ್ರಪಂಚಕ್ಕೆ ದೂರವಾಗಿ ಹೋದಂತೆ ಅನಿಸಿತು. ಆದರೆ ಆ ಮರುಕ್ಷಣ ತನ್ನ ತಂದೆ ತಾಯಿಯರು ನೆನಪಾದ್ದರಿಂದ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡನು ರಾಜು. ಕೊನೆಗೆ ಅವರು ಸೇರಬೇಕಾದ ಸ್ಥಳ ಬಂದಿತು. ಕಾರಿನಿಂದ ಇಳಿದ ರಾಜು ಆಶ್ಚರ್ಯಗೊಂಡಿದ್ದನು. ಏಕೆಂದರೆ ಅಲ್ಲಿ ಕಣ್ಣಿಗೆ ಕಾಣಿಸುವಷ್ಟು ದೂರ ಯಾವ ಕಡೆ ನೋಡಿದರೂ ಆ ಕಡೆ ಮರಳು ಬಿಟ್ಟರೆ ಬೇರೇನೂ ಇಲ್ಲ. ಒಬ್ಬ ನರಪ್ರಾಣಿಯೂ ಇಲ್ಲ, ಗಿಡ ಮರ ಏನೂ ಇಲ್ಲ. ಈ ಕಡೆ ತನ್ನ ಲಗೇಜನ್ನು ಇಳಿಸುತ್ತಾ ತನ್ನ ಪರಿಸ್ಥಿತಿಗೆ ತಾನೇ ಮರುಗಿದನು ರಾಜು. ಓನರ್ ತನ್ನ ಫಾರ್ಮ್ ಹೌಸ್ ತೋರಿಸುತ್ತಾ, ಇದೇ ನೀನು ಇರಬೇಕಾಗಿರುವ ಸ್ಥಳ. ಇಲ್ಲಿ ಕೆಲವು ಒಂಟೆಗಳಿವೆ, ಕೆಲವು ಮೇಕೆಗಳಿವೆ ಮತ್ತು ಒಂದು ಖರ್ಜೂರದ ತೋಟವಿದೆ. ಅವುಗಳನ್ನು ನೋಡಿಕೊಳ್ಳುವುದೇ ನಿನ್ನ ಕೆಲಸ. ನಾನು ಮತ್ತೆ 15 ದಿನಗಳಿಗೆ ಬರುತ್ತೇನೆಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟರು. ರಾಜುವಿಗೆ ತನ್ನ ತಂದೆ ತಾಯಿಯರೊಂದಿಗೆ ಮಾತಾಡಬೇಕೆನಿಸಿ ಫೋನ್ ತೆಗೆದನು. ಆದರೆ ಸ್ಕ್ರೀನ್ ಮೇಲೆ ನೋ ಸಿಗ್ನಲ್ ಎಂದು ಕಾಣಿಸಿತು. ಏನೂ ಮಾಡಲಾರದೆ ಸುಮ್ಮನಾದ ರಾಜು. ಇನ್ನು ಸಮಯ ಕಳೆಯುತ್ತಿದೆ. ಪ್ರತಿದಿನ ಓನರ್ ಹೇಳಿದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದನು. ಪ್ರತಿ 15 ದಿನಗಳಿಗೊಮ್ಮೆ ಓನರ್ ಬರುತ್ತಿದ್ದರು. ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಕೊಡುತ್ತಿದ್ದರು. ಸಿಗ್ನಲ್ ಸಿಕ್ಕಾಗ ತನ್ನ ತಂದೆ ತಾಯಿಯರೊಂದಿಗೆ ಮಾತಾಡುತ್ತಿದ್ದನು ರಾಜು. ಹೀಗೆ ಕಾಲ ಸಾಗುತ್ತಿತ್ತು. ಒಂದು ದಿನ ಹಠಾತ್ತನೆ ಮರಳು ಚಂಡಮಾರುತ ಎದ್ದಿತ್ತು. ಆಗಲೇ ಆತನಿಗೆ ಹೊರಗಡೆ ಅರಚಾಟಗಳು ಕೇಳಿಸಿದವು. ಈ ಸಮಯದಲ್ಲಿ ಯಾರಿರಬಹುದು ಎಂದುಕೊಳ್ಳುತ್ತಾ ಹೊರಗೆ ನೋಡಿದ ಆತನಿಗೆ ತನ್ನ ಮನೆ ಕಡೆ ಬರುತ್ತಿದ್ದ ಒಂದು ಕಾರು ಕಾಣಿಸಿತು. ತನ್ನ ಓನರ್ ಇರಬಹುದೆಂದುಕೊಂಡು ಆ ಕಡೆ ಓಡಿದನು ರಾಜು. ಆದರೆ ಹತ್ತಿರಕ್ಕೆ ಹೋದರೆ ಅಲ್ಲಿರುವವರು ಒಬ್ಬರಲ್ಲ, ಇಬ್ಬರಲ್ಲ, 5 ಜನರೆಂದು ಅರ್ಥವಾಗಿ ತಟಸ್ಥನಾಗಿ ನಿಂತನು. ಆ ಯುವತಿಯರು ಕಿರುಚುತ್ತಿದ್ದಾರೆ. ಮರಳಿನಲ್ಲಿ ಹೂತು ಹೋಗಿರುವ ಕಾರು ಬಳಿ ಅವರು ನಿಂತಿದ್ದಾರೆ. ತುಂಬಾ ದಿನಗಳ ಬಳಿಕ ಮನುಷ್ಯರನ್ನು ನೋಡಿದಾಕ್ಷಣ ರಾಜುವಿನ ಮನಸ್ಸು ಪುಳಕಿತಗೊಂಡಿತ್ತು. ಅಷ್ಟರಲ್ಲಿ ಆ 5 ಜನರಲ್ಲಿ ಒಬ್ಬಾಕೆ, ಪ್ಲೀಸ್ ಹೆಲ್ಪ್ ಮಾಡಿ, ನಾವು ಸುತ್ತಾಡೋಣ ಎಂದು ಬಂದೆವು. ಆದರೆ ಈ ಮರಳಿನ ಚಂಡಮಾರುತದಿಂದ ದಾರಿ ತಪ್ಪಿದ್ದೇವೆ, ನಮಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡರು. ಆಗ ರಾಜು ಅವರಿಗೆ ಧೈರ್ಯ ಹೇಳಿ ಮನೆಗೆ ಕರೆತಂದನು. ಆ ದಿನ ರಾತ್ರಿ ಆ 5 ಜನ ಯುವತಿಯರು ರಾಜುವಿನೊಂದಿಗೆ ಇದ್ದರು. ತುಂಬಾ ದಿನಗಳ ನಂತರ ರಾಜು ಸಂತೋಷದಿಂದ ಇದ್ದನು. ಬೆಳಗಾಗುತ್ತಲೇ ಅದೇ ಉತ್ಸಾಹದಿಂದಲೇ ಅವರಿಗಾಗಿ ಕಾಫಿ ರೆಡಿ ಮಾಡಿದನು. ಒಬ್ಬಾಕೆ, ಇಲ್ಲಿಂದ ಪಾರಾಗಲು ಸ್ವಲ್ಪ ದಾರಿ ತೋರಿಸಿ ಎಂದಳು. ರಾಜುಗೆ ಹೇಳಲು ಇಷ್ಟವಿಲ್ಲದಿದ್ದರೂ ಅವರು ಹೋಗಲೇಬೇಕಾದ್ದರಿಂದ ಅವರ ಕಾರ್ ಬಳಿ ಕರೆದೊಯ್ದನು. ಆತನು ಕಾರನ್ನು ಸ್ಟಾರ್ಟ್ ಮಾಡಲು ತುಂಬಾ ಪ್ರಯತ್ನಿಸಿದನು. ಆದರೆ ಸಾಧ್ಯವಾಗಲಿಲ್ಲ. ಈಗ ಏನು ಮಾಡುವುದು ಎಂದು ಬೇಸರದಿಂದ ಕೇಳಿದಳು ಒಬ್ಬಾಕೆ. ರಾಜು ಅವರನ್ನು ನೋಡುತ್ತಾ, ನಿಮಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲದಿದ್ದರೆ ನೀವು ನನ್ನ ಜೊತೆಯೇ ಇರಬಹುದು. ನಮ್ಮ ಓನರ್ ಪ್ರತಿ 15 ದಿನಗಳಿಗೊಮ್ಮೆ ಬರುತ್ತಾರೆ. ಅವರು ಬಂದು ಈಗಾಗಲೇ 10 ದಿನಗಳಾದವು. ಇನ್ನೇನು 5 ದಿನಗಳಲ್ಲಿ ಮತ್ತೆ ಬರುತ್ತಾರೆ. ಆಗ ನೀವು ಅವರೊಂದಿಗೆ ಹೋಗಬಹುದು ಎಂದನು. ಆ ಯುವತಿಯರಿಗೆ ಈಗ ಬೇರೆ ದಾರಿ ಇಲ್ಲ. ಆದ್ದರಿಂದ ಅವರು ಅಲ್ಲಿಯೇ ಇರಲು ಒಪ್ಪಿಕೊಂಡರು. ಆ 5 ದಿನಗಳಲ್ಲಿ ಅವರು ಸ್ನೇಹಿತರಾದರು. ರಾಜು, ಅಸಲು ಇಂತಹ ಸ್ಥಳದಲ್ಲಿ ನೀನೊಬ್ಬನೇ ಏಕೆ ಕೆಲಸ ಮಾಡುತ್ತಿದ್ದೀಯಾ? ನಿನ್ನಂತಹ ಒಳ್ಳೆ ಮನಸ್ಸಿರುವವನಿಗೆ ಏಕೆ ಇಂತಹ ಪರಿಸ್ಥಿತಿ ಎಂದು ಕೇಳಿದರು. ಆಗ ರಾಜು ಯಾವುದನ್ನೂ ಮುಚ್ಚಿಡದೆ ಎಲ್ಲವನ್ನೂ ಹೇಳಿದ. ಆತನ ನಿಷ್ಠೆ, ಪ್ರಾಮಾಣಿಕತೆ, ಮನೆಯ ಬಗ್ಗೆ ಹೇಳಿದ ವಿಷಯಗಳು ಮತ್ತು ಭಾರತದ ಬಗ್ಗೆ ಹೇಳಿಕೊಂಡ ಹೆಮ್ಮೆಯ ಮಾತುಗಳು ಆ ಯುವತಿಯರನ್ನು ಆಕರ್ಷಿಸುವ ಹಾಗೆ ಮಾಡಿತ್ತು. ನೋಡುತ್ತಲೇ ಅವರು ಆತನಿಗೆ ತುಂಬಾ ಹತ್ತಿರವಾದರು. ಆದರೆ 15 ದಿನಗಳಾದರೂ ಈ ಬಾರಿ ಓನರ್ ಬರಲಿಲ್ಲ. ಆಗ ಒಬ್ಬಾಕೆ, ಎಲ್ಲಿ ರಾಜು, ನಿಮ್ಮ ಓನರ್ ಇನ್ನೂ ಬರಲೇ ಇಲ್ಲ ಎಂದು ಕೇಳಿದಳು. ನನಗೂ ಅದೇ ಅರ್ಥವಾಗುತ್ತಿಲ್ಲ. ಇದೇ ಮೊದಲು ಹೀಗೆ ಆಗುತ್ತಿರುವುದು. ಪ್ರತಿ ಸಾರಿ ಮಿಸ್ ಮಾಡದೆ ಬರುತ್ತಿದ್ದರು ಎಂದನು ರಾಜು.
ಆ ಒಂದು ದಿನ ಕಳೆಯಿತು. ಮಾರನೇ ದಿನ ಓನರ್ ಬಂದೇ ಬಿಟ್ಟರು. ರಾಜು ಹೋಗಿ ಓನರ್ ಬಳಿ ನಡೆದ ಅಷ್ಟೂ ವಿಷಯವನ್ನು ವಿವರಿಸಿದನು. ಆಗ ಓನರ್ ಆ 5 ಯುವತಿಯರನ್ನು ಕರೆದುಕೊಂಡು ಹೋದರು. ಆದರೆ ಕೆಲವು ದಿನಗಳ ಬಳಿಕ ಅದೇ 5 ಜನ ಯುವತಿಯರು ರಾಜುವನ್ನು ಅವರ ಜೊತೆ ಕರೆದುಕೊಂಡು ಹೋಗಲು ಬಂದರು. ಇನ್ನು ರಾಜು ಕೂಡ ಇಲ್ಲಿ ಒಬ್ಬಂಟಿಯಾಗಿ ಕೆಲಸ ಮಾಡುವುದು ಕಷ್ಟ ಎಂದು ಓನರ್ಗೆ ಹೇಳಿ ಅವರೊಂದಿಗೆ ಹೊರಟು ಹೋದನು. ಈಗ ರಾಜು ಮರುಭೂಮಿಯಿಂದ ಹೊರಟು ಆ 5 ಜನರ ಮನೆಗಳಲ್ಲಿ ಕೆಲಸ ಮಾಡುವವನಾಗಿ ಕೆಲಸದಲ್ಲಿ ಸೇರಿದನು. ಅಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದನು. ಮಾರ್ಕೆಟ್ಗೆ ಹೋಗುತ್ತಿದ್ದನು. ಆ ಯುವತಿಯರು ಎಲ್ಲಿಗೆ ಹೋದರೆ ಅಲ್ಲಿಗೆ ಅವರ ಜೊತೆ ಡ್ರೈವರ್ ಆಗಿ, ಒಬ್ಬ ಗಾರ್ಡ್ ಆಗಿ ಹೋಗುತ್ತಿದ್ದನು. ಎಲ್ಲಾ ಕೆಲಸಗಳು ಮುಗಿದ ಬಳಿಕ ಎಲ್ಲರೊಂದಿಗೆ ಒಟ್ಟಿಗೆ ಕುಳಿತು ಮಾತಾಡುತ್ತಿದ್ದನು. ಇದೇ ರೀತಿ ಸಮಯ ಸಾಗುತ್ತಿತ್ತು. ರಾಜು ಅವರ ಜೀವನದ ಒಂದು ಭಾಗವಾಗಿ ಬದಲಾದ. ರಾಜು ತುಂಬಾ ದಿನಗಳಿಂದ ತನ್ನ ತಂದೆ ತಾಯಿಯರನ್ನು ನೋಡದೇ ಇರುವುದನ್ನು ಗಮನಿಸಿದ ಆ ಯುವತಿಯರು ರಾಜು ಮನೆಗೆ ಹೋಗಲು ಎಲ್ಲಾ ರೀತಿಯ ಏರ್ಪಾಡುಗಳನ್ನು ಮಾಡಿ, ಶಾಪಿಂಗ್ ಮಾಡಿ ಹಣ ಕೊಟ್ಟು ಕಳುಹಿಸಿದರು. ಒಂದು ಕಾಲದಲ್ಲಿ ಕೆಲಸಕ್ಕೆ ಬಾರದ ರಾಜುವಿನ ಬಳಿ ಈಗ ಒಂದೊಳ್ಳೆ ಗಾಡಿ ಇದೆ, ಮನೆ ಇದೆ. ಆತನ ಜೀವನ ಸಂಪೂರ್ಣ ಬದಲಾಗಿದೆ. ಈಗ ಆತನ ತಂದೆ ತಾಯಿಯರು ಕೂಡ ಆತನನ್ನು ನೋಡಿ ಸಂತೋಷಪಟ್ಟರು. ಒಂದು ದಿನ ರಾಮಯ್ಯ, ಮಗನೇ, ಈಗ ನಿನ್ನ ಬಳಿ ಎಲ್ಲ ಇವೆ. ನಿನಗೆ ಮದುವೆ ಮಾಡಿದರೆ ನಮ್ಮ ಜವಾಬ್ದಾರಿ ಮುಗಿಯುತ್ತದೆ. ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದರು. ರಾಜು ಕಿರುನಗೆ ಬೀರುತ್ತಾ, ಈಗ ಬೇಡ ಅಪ್ಪ, ನನಗೆ ಅನಿಸಿದಾಗ ನಾನೇ ಹೇಳುತ್ತೇನೆ ಎಂದು ಮತ್ತೆ ಅರಬ್ಗೆ ಪ್ರಯಾಣ ಬೆಳೆಸಿದನು. ಈ ಬಾರಿ ಇಂಡಿಯಾದಿಂದ ಹೋಗಬೇಕಾದರೆ ಅಲ್ಲಿರುವ ತನ್ನ ಗೆಳತಿಯರಿಗೋಸ್ಕರ ಕೆಲವು ಗಿಫ್ಟ್ಗಳನ್ನು, ಸೀರೆಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ಖರೀದಿ ಮಾಡಿ ತೆಗೆದುಕೊಂಡು ಹೋದನು. ಅವುಗಳನ್ನು ನೋಡಿದ ಆ ಯುವತಿಯರು ತುಂಬಾ ಸಂತೋಷಪಟ್ಟರು. ಆದರೆ ಅವರ ಆ ಸಂತೋಷ ಬೇರೆ ರೂಪ ಪಡೆದುಕೊಂಡಿತು. ಅವರಿಗೆ ತಿಳಿಯದ ಹಾಗೆ ಅವರೆಲ್ಲರೂ ರಾಜುವನ್ನು ಪ್ರೀತಿಸುತ್ತಿದ್ದರು. ಆದರೆ 5 ಜನರು ಹೇಗೆ ರಾಜುವನ್ನು ಪ್ರೀತಿಸುತ್ತಾರೆ ಎಂಬುದೇ ಅಸಲಿ ಪ್ರಶ್ನೆ. ಈಗ ಅವರಲ್ಲಿ ಯಾರು ಹೊರಗಡೆ ಹೋಗಬೇಕೆಂದರೂ ರಾಜು ಹೋಗಬೇಕಿತ್ತು. ಆದರೆ ರಾಜು ಒಬ್ಬರ ಜೊತೆ ಹೋದರೆ ಉಳಿದವರಿಗೆ ಹೊಟ್ಟೆ ಕಿಚ್ಚು. ಎಲ್ಲರ ಮನದಲ್ಲಿಯೂ ರಾಜುವಿನ ಮೇಲೆ ಒಂದೇ ಭಾವ. ಆದ್ದರಿಂದಲೇ ಅವರು ಈ ಮೊದಲಿನ ಹಾಗೆ ಜೊತೆಯಾಗಿರುತ್ತಿರಲಿಲ್ಲ. ಇದನ್ನು ತಿಳಿದ ರಾಜು ಕೂಡ ಅವರ ಬಳಿ ಅಂತರ ಕಾಯ್ದುಕೊಂಡನು. ಆದರೆ ಒಂದು ದಿನ ಅವರ ಸಂಭಾಷಣೆಯಲ್ಲಿ ರಾಜುವಿಗೆ ಅಸಲಿ ವಿಷಯ ಅರ್ಥವಾಯಿತು. ಆ ದಿನ ರಾತ್ರಿ ರಾಜುವಿಗೆ ನಿದ್ದೆ ಬರಲಿಲ್ಲ. ಈ ವಿಷಯ ತನ್ನ ತಂದೆ ತಾಯಿಯರಿಗೆ ತಿಳಿದರೆ ಏನಾಗಬಹುದೆಂದು ಭಯಭೀತನಾದನು. ಮಾರನೇ ದಿನ ಆ 5 ಜನರ ಬಳಿ ಬಂದು, ನಾನು ಇನ್ನು ಮುಂದೆ ಇಲ್ಲಿ ಕೆಲಸ ಬಿಟ್ಟು ಬಿಡುತ್ತೇನೆ ಎಂದನು. ರಾಜುವಿನ ಮಾತಿಗೆ ಆ ಯುವತಿಯರ ಹೃದಯ ಹೊಡೆದ ಹಾಗಾಗಿತ್ತು. ಏಕೆ? ಇಲ್ಲ ಇಲ್ಲ, ಇದಕ್ಕೆ ನಾವು ಒಪ್ಪುವುದಿಲ್ಲ ಎಂದರು. ಆಗ ರಾಜು, ಸರಿ ಇರುತ್ತೇನೆ, ಆದರೆ ನಾವೆಲ್ಲರೂ ಮೊದಲಿನ ಹಾಗೆ ಸ್ನೇಹಿತರಾಗಿರೋಣ. ನಿಮ್ಮೆಲ್ಲರ ಮನಸ್ಸಲ್ಲಿ ನಾನಿದ್ದೇನೆ ಎಂದು ಅರ್ಥವಾಯಿತು. ನಿಮ್ಮಲ್ಲಿ ಒಬ್ಬರನ್ನು ಮದುವೆಯಾದರೆ ಮತ್ತೊಬ್ಬರಿಗೆ ಕೋಪ, ಅವಳಿಗಿಂತ ನಾನೇನು ಕಡಿಮೆ ಎಂಬ ಭಾವನೆ. ಆದರೆ ಒಬ್ಬರಿಗಿಂತ ಹೆಚ್ಚಿನವರನ್ನು ಮದುವೆಯಾಗಲು ನಾನು ಮತ್ತು ನನ್ನ ಧರ್ಮ ಒಪ್ಪುವುದಿಲ್ಲ. ನಿಮ್ಮಲ್ಲಿ ಯಾರೊಬ್ಬರ ಮನಸ್ಸು ನೋಯಿಸುವುದು ನನಗೆ ಇಷ್ಟವಿಲ್ಲ. ಆದ್ದರಿಂದ ನಾವೆಲ್ಲರೂ ಮೊದಲಿನ ಹಾಗೆ ಸ್ನೇಹಿತರಾಗಿದ್ದು ಬಿಡೋಣ ಎಂದು ಹೇಳಿ ಅವರನ್ನು ತುಂಬಾ ಮೃದುವಾಗಿ ಒಪ್ಪಿಸಿದನು. ಮಾರನೇ ದಿನ ಭಾರತಕ್ಕೆ ವಾಪಸ್ಸಾಗಿ ತನ್ನ ತಂದೆ ತಾಯಿ ತೋರಿಸಿದ ಯುವತಿಯನ್ನು ಮದುವೆಯಾಗಿ ಈಗ ಸಂತೋಷದಿಂದ ಜೀವಿಸುತ್ತಿದ್ದಾರೆ. ಸ್ನೇಹಿತರೆ, ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.